ಹಾಂ, ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರ ಹಾಕಿರಿ. ಭಾಳ ಸರಳ ವಿಷಯದ ಎಲ್ಲ ವಿಷಯಗಳ ಬಗ್ಗೆ ಅವು ಅಂಕಗಳು ಎಷ್ಟೆಷ್ಟು ತೊಗೊಂಡಾರೆಲ್ಲ ಡೀಟೇಲ್ ಆಗಿ ಅವುಗಳ ಮತ್ತೆ ಕಂಡು ಹಿಡಿಯೋದ ಮಾಡ್ರಿ. ಮಾಡೋದಾದ್ರೆ ವಿಡಿಯೋ ನೋಡಿ. ಈಗ ವಿದ್ಯಾರ್ಥಿಗಳು 2016 ಪ್ರಶ್ನೆ ನಂಬರ್ 52, ವಿಡಿಯೋ ನಂಬರ್ 2 ಲಕ್ಷ ಕೊಟ್ಟು ನೋಡ್ರಿ. ಈ ಪಿಕ್ಟೋಗ್ರಾಫ್ದಾಗ ಏನದ ಅಂದ್ರೆ, ಕೆಳಗಿನ ಚಾರ್ಟ್ ಒಬ್ಬ ವಿದ್ಯಾರ್ಥಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ನೀಡುತ್ತದೆ ಮತ್ತು ಪ್ರಶ್ನೆಗೆ ಉತ್ತರಿಸಿ ಎಲ್ಲ ವಿಷಯಗಳಲ್ಲಿ ಅವನು ಪಡೆದ ಒಟ್ಟು ಅಂಕಗಳು ಎಷ್ಟು. ಇಂಗ್ಲೀಷ್ ಎಲ್ಲಿ ತೋರಿಸ್ತದೆ? 20 ತಗೊಂಡಾನ ಅಂತ ತೋರಿಸ್ತದೆ. ಹಿಂದಿ ಎಷ್ಟು ತೋರಿಸ್ತದೆ? 30 ತೋರಿಸ್ತದೆ. ಗಣಿತ ಎಷ್ಟು ತೋರಿಸ್ತದೆ? 50 ತೋರಿಸ್ತದೆ. ವಿಜ್ಞಾನ ಎಷ್ಟು ತೋರಿಸ್ತದೆ? 40 ತೋರಿಸ್ತದೆ. ಸಮಾಜ ವಿಜ್ಞಾನ ಎಷ್ಟು ತೋರಿಸ್ತದ? 30 ತೋರಿಸ್ತದೆ. ಅಂದ್ರೆ ಒಟ್ಟು ಅಂಕಗಳು ಬರೋಬರಿ. ಇಂಗ್ಲೀಷ್ ಪ್ಲಸ್ ಹಿಂದಿ ಅಂಕಗಳು, ಗಣಿತ ವಿಜ್ಞಾನ ಪ್ಲಸ್ ಸಮಾಜ ವಿಜ್ಞಾನ ಪಡೆದ ಅಂಕಗಳು ಬರೋಬರಿ. ಒಟ್ಟು ಅಂಕಗಳು ಬರೋಬರಿ. ಇಂಗ್ಲೀಷಿಗೆ 20, ಹಿಂದಿಗೆ 30, ಆಮೇಲೆ ಗಣಿತಕ್ಕೆ 50, ವಿಜ್ಞಾನಕ್ಕೆ 40, ಸಮಾಜ ವಿಜ್ಞಾನಕ್ಕೆ 30. ಒಟ್ಟು ಪಡೆದ ಅಂಕಗಳು ಬರೋಬರಿ 20, 50, 100, 140, 170. 40, 30, 70, 120, 50, 170 ಅಂಕಗಳು. 170 ಅಂಕಗಳು. ಎಲ್ಲದು ಉತ್ತರ ಸಂಖ್ಯೆ? 170 ಅಂಕಗಳು ಉತ್ತರ ಸಂಖ್ಯೆ ಬಿ. ಲಕ್ಷ ಕೊಟ್ಟು ನೋಡ್ರಿ. ಪಿಕ್ಟೋಗ್ರಾಫ್ ಅಂದ್ರೆ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ತೋರಿಸ್ತದೆ. ಇಲ್ಲಿ ಇಂಗ್ಲೀಷಕ್ಕೆ ಇಲ್ಲಿ ಮಾರ್ಕ್ ಅದ ನೋಡಿ 20, ಹಿಂದಿಗೆ 30, ಗಣಿತಕ್ಕೆ 50, ವಿಜ್ಞಾನಕ್ಕೆ 40, ಸಮಾಜಕ್ಕೆ 30, ಟೋಟಲ್ 170. ಈ ಪಿಕ್ಟೋಗ್ರಾಫದ ಮೇಲೆ ನೀವು ಈ ಗಣಿತನ ಮಾಡ್ಬೇಕು. ಅವ್ರೇನು ಹೇಳಿಲ್ಲ. ಎಷ್ಟು ಕೊಂಡಾರ ಉತ್ತರ ಸಂಖ್ಯೆ ಬಿ. ಚೆನ್ನಾಗಿ ಬಿಡಿಸ್ಕೊಡ್ರಿ.